ಈಗಾಗಲೇ ಈ ಸಮುದಾಯ ಭವನ ಯಾವ ರೀತಿ ಆಯಿತು, ಇದಕ್ಕೆ ನಿವೇಶನ ಯಾವ ರೀತಿ ಸಿಕ್ತು, ಸರ್ಕಾರದಿಂದ ಅನುದಾನ ಯಾವ ರೀತಿ ಬಿಡುಗಡೆ ಮಾಡಿಸಿದ್ವಿ ಅಂತೇಳಿ ಮಾತನಾಡಿದಂಥ ನಮ್ಮ ಮುಖಂಡರು ಮಂಗಮ್ಮಪ್ಪನವರು, ಲೋಕೇಶ್ ಅಣ್ಣವರು ಮತ್ತು ನಮ್ಮ ಸಿವಿಲ್ ಸರ್ ಇವೆಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸರ್ಕಾರದ ಯಾವುದೇ ಸರ್ಕಾರ ಇರ್ಬೋದು, ಸರ್ಕಾರದ ಉದ್ದೇಶ ಏನಂದರೆ ಪ್ರತಿಯೊಬ್ಬರಿಗೂ ಕೂಡ ಆಯಾ ಸಮುದಾಯಕ್ಕೆ ಒಂದೊಂದು ಸಮುದಾಯ ಭವನವನ್ನು ನಿರ್ಮಿಸ್ಕೊಡ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಅದರ ಭಾಗವಾಗಿ ಇವತ್ತು ಅಂಬೇಡ್ಕರ್ ಸಮುದಾಯ ಭವನ ಆಗಿದೆ, ಈಗ ನಿಮ್ಮ ಸಮುದಾಯ ಭವನ ಆಗಿದೆ, ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ಆಗಿದೆ. ಈ ಥರ ಎಲ್ಲ ಸಮುದಾಯಗಳಿಗೂ ಕೂಡ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಟ್ರೆ ಆ ಸಮುದಾಯಗಳವರು ಸೇರಿ ಕೂತು ಮಾತನಾಡೋದಕ್ಕೆ, ಸಭೆ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ, ಅವರ ಕಷ್ಟ ಸುಖ ವಿಚಾರ ಮಾಡ್ಕೊಳ್ಳೋದಕ್ಕೆ ಒಂದು ಜಾಗ, ಒಂದು ವ್ಯವಸ್ಥೆ ಮಾಡೋಂಗೆ ಆಗ್ತದೆ ಅಂತೇಳಿ ಅನ್ನೋ ಉದ್ದೇಶ ಸರ್ಕಾರದ ಉದ್ದೇಶ. ಇವತ್ತು ಇದಕ್ಕೆ ನಿವೇಶನ ಮಾಡಿಕೊಡೋದಕ್ಕೆ ಹೇಳ್ದಂಗೆ ಮಂಗಪ್ಪನವ್ರು ಹೇಳ್ದಂಗೆ ಎಲ್ಲರೂ ಶ್ರಮ ಇದೆ. ಅದು ಮಂಜುನಾಥ್ ಪ್ರಸಾದ್ ಅವರು ಇರ್ಬೋದು, ಮಂಗಮ್ಮಪ್ಪ ಇರ್ಬೋದು, ಸಿ ವಿ ಗೋಪಾಲ್ ಇರ್ಬೋದು, ಲೋಕೇಶ್ವರ್ ಇರ್ಬೋದು, ವೆಂಕಟೇಶ್ವರ್ ಇರ್ಬೋದು, ಅವ್ರವ್ರ ಹಂತದಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಸದಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ಒತ್ತಡಗಳು ತಂದು ಕೈ ಸೇರಿದ್ರೇ ಒಂದು, ಇವಾಗ ಒಂದೇ ಕೈ ಚಪ್ಪಾಳೆ ತಟ್ಟಕ್ಕಾಗೋದಿಲ್ಲ, ಹಾಗೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ತಟ್ಟಂಗೆ, ಒಂದು ಗುಂಪು ಸೇರಿದ್ರೆ ಒಂದು ಶಕ್ತಿ, ಒಂದು ಸಂಘಟನೆ, ಒಂದು ವ್ಯವಸ್ಥೆ ಅಲ್ಲಿ ಮೂಡ್ತದೆ. ಇವತ್ತು ಅದೆಲ್ಲ ಇವತ್ತು ಒಂದು ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಮಾಡಿದ್ವಿ. ಇವತ್ತು 4 ಕೋಟಿ ವೆಚ್ಚದಲ್ಲಿ ಒಂದು ಸಮುದಾಯ ಭವನವನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ವಿ. ಇದಕ್ಕೆ ಜಾಗ ಸಾಕಾಗೋದಿಲ್ಲ ಅಂತ ಹೇಳಿದ್ರು. ಇಲ್ಲಿಂದ ಹೊರಗಡೆ ಇದಕ್ಕೆ ಜಾಗ ಕೊಡೋಕ್ಕಾಗಲ್ಲ. ಈ ಸಮುದಾಯ ಭವನದ ಅಕ್ಕಪಕ್ಕದಲ್ಲೇ ಜಾಗ ಇದ್ರೆ ಕೊಡ್ಬೋದು. ಇದು ಈಗಾಗಲೇ ಪ್ರಯತ್ನ ಮಾಡಿ ಮಂಗಮ್ಮಕ್ಕನವ್ರು ಹೇಳಿದಂಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ಜಾಗ ಇಲ್ದಿರೋದ್ರಿಂದ ಆ ಕಡೆಗೆ ರೋಡು, ಈ ಕಡೆಗೆ ರೋಡು, ಈ ಕಡೆಗೆ ಅಂದ್ರೆ 3 ಕಡೆ ರಸ್ತೆ ಇದೆಯಲ್ಲ, ಅದೇ ಪಶ್ಚಿಮದ ಕಡೆ ಇರೋದು ಅದು CIಗೆ ಸೇರ್ತದೋ ಅಥವಾ ಇನ್ಯಾರಿಗೆ ಸೇರ್ತದೋ ಗೊತ್ತಿಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಅದೇನಾದ್ರೂ ಅವಕಾಶ ಇದ್ರೆ ನೋಡ್ತೀವಿ, ಚೆಕ್ ಮಾಡ್ತೀವಿ. MLA ಅವರು ನಾವು KDA ಮೀಟಿಂಗ್ ಮಾಡ್ತಾ ಇರ್ತೀವಿ ಅಥವಾ KDA ಕಮಿಷನರ್ ಕರೆಸಿ ಚೆಕ್ ಮಾಡ್ತೀವಿ. ಬೇರೆಯವ್ರಿಗೆ ಯಾರಿಗಾದ್ರೂ ಅಲರ್ಟ್ ಆಗಿಲ್ಲ ಅಂದ್ರೆ ಕೊಡ್ಸಕ್ ಒಂದು ಅವಕಾಶ ಇರ್ತದೆ. ಯಾಕಂದ್ರೆ ನಿಮ್ಗೆ ಅರ್ಧ ಎಕರೆ ಅಂತ ಮಂಜೂರು ಮಾಡಿ ನಿಮಗೆ ಕೊಡೋದ್ರಲ್ಲಿ ಕಡಿಮೆ ಕೊಟ್ಟಿರೋದು ಅವ್ರು ತಪ್ಪದು. ಈಗ ಮಂಜೂರು ಮಾಡೋವಾಗ 10 ಗುಂಟೆ ಅಂತ ಮಂಜೂರು ಮಾಡಿದ್ರೆ ಅದು ಬೇರೆ, ಅರ್ಧ ಎಕರೆ ಅಂತ ಮಂಜೂರು ಮಾಡ್ಬಿಟ್ಟು 10 ಗುಂಟೆ ಕೊಟ್ರೆ ಅಥವಾ 12 ಗುಂಟೆ ಕೊಟ್ರೆ ಅದು ತಪ್ಪು. ಅದು ಯಾಕಾಗಿದೆ, ಹೆಂಗಾಯ್ತು, ಯಾರ ಕಾಲದಲ್ಲಿ ಆಯ್ತು, ಅದೆಲ್ಲ ಚೆಕ್ ಮಾಡಿ ನಾವು ಅದನ್ನ ದುಡ್ಡು ಕಟ್ಬಿಟ್ಟಿದ್ದೇವೆ ಸರ್, ಅದಕ್ಕೆ ಸೇರಿಸಿ ದುಡ್ಡು ಕಟ್ಟಿದ್ದೀವಿ, ಅದನ್ನ ಚೆಕ್ ಮಾಡಿಸ್ತೀವಿ. ಅದು ಸಾಧ್ಯ ಆದ್ರೆ ಅದನ್ನ ಕೊಡಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ 96 ಲಕ್ಷ ಅದರ ಜೊತೆಗೆ ಇವತ್ತು 4 ಕೋಟಿ ರೂಪಾಯಿಯಲ್ಲಿ ಇವತ್ತು ಒಂದು ಎಸ್ಟಿಮೇಟ್ ಮಾಡಿದ್ದಾರೆ. ಅದರ ಎಸ್ಟಿಮೇಟ್ ಕಾಸ್ಟ್ ಇನ್ನೂ ಎಕ್ಸೆಸ್ ಆದರೆ ಅಥವಾ ಇನ್ನೂ ಅಗತ್ಯ ಬಂದರೆ ಇವತ್ತು ಸರ್ಕಾರದಲ್ಲಿ ಸಂಬಂಧಪಟ್ಟಂಥ ಸಚಿವರಿಗೆ ಮಾತಾಡಿ, ಮುಖ್ಯಮಂತ್ರಿಗಳಿಗೆ ಮಾತಾಡಿ, ಮತ್ತೆ ಏನಾದರೂ ಅನುದಾನ ಅಗತ್ಯ ಇದ್ದರೆ ಅದನ್ನು ಕೂಡ ಬಿಡುಗಡೆ ಮಾಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಶಾಸಕರು ನಾವು ಕೂಡ ಎಲ್ಲ ತೆಗೆದುಕೊಳ್ತೀವಿ. ಒಂದು ಒಳ್ಳೆ ಸಮುದಾಯ ಭವನ ಆದರೆ ಪಾಪ ಸಣ್ಣ ಪುಟ್ಟ ಬಡವರು ಇನ್ನೊಬ್ರು ಮದುವೆ ಮಾಡ್ಕೊಳ್ಳೋಕ್ಕೆ, ನಾಮಕ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಸಮುದಾಯ ಭವನದಿಂದ ಬರ್ತಕ್ಕಂಥ ಆದಾಯವನ್ನು ಬಳಸ್ಕೊಂಡು ಹಾಸ್ಟೆಲ್ ನಡೆಸೋದಕ್ಕೆ ಈ ರೀತಿ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಆದರೆ ಇವತ್ತು ನಮ್ಮ ರಾಜಣ್ಣ ನಮಗೆಲ್ಲ ತುಂಬಾ ಪರಿಚಯ ಇರುತ್ತವ್ರು, ಕಾಂಟ್ರಾಕ್ಟ್ರು, ಉತ್ತಮವಾದಂಥ ಕಾಂಟ್ರಾಕ್ಟ್ರು. ಆದಷ್ಟು ಬೇಗ ನಿಮ್ಮ ಅವಧಿ ಎಷ್ಟಿದೆಯೋ, ಎಷ್ಟು ಕೊಟ್ಟಿದ್ರಣ್ಣ? 11 ತಿಂಗಳು. 11 ತಿಂಗಳಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಕಷ್ಟ ಆಗ್ತದೆ. ಬೇರೆ ಆದ್ರೆ ರಸ್ತೆ ಚರಂಡಿ ಎಲ್ಲಿ ನೀವು ವರ್ಕ್ ಆರ್ಡರ್ ಕೊಟ್ಟ ತಕ್ಷಣ ಸ್ಟಾರ್ಟ್ ಮಾಡಿಸ್ಬೇಕಿತ್ತಣ್ಣ. ಈಗ MLA ಅವರು ಬಂದು ಗುದ್ಲಿ ಪೂಜೆ ಮಾಡಿದ್ರೆ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಮೆಸೇಜ್ ಹೊಟ್ಟೋಗ್ತದೆ. ಈಗ ಇಮಿಡಿಯೇಟ್ ಆಗಿ ಎಲ್ಲಾ ಕೆಲಸಗಳು ಆಗ್ತವೆ. ಏನಾದ್ರೂ ಇದ್ರೆ ವೆಂಕಟೇಶ್, ಮುನ್ರಾಜು ಇವ್ರು ಯಾವಾಗ್ಲೂ ನಮ್ಮ ಜೊತೆಲಿ ಇರ್ತಾರೆ, ನಾವು ಕೂಡ ಅಟೆಂಡ್ ಮಾಡ್ತೀವಿ. ಆದಷ್ಟು ಬೇಗ ಇದನ್ನ ಮುಗಿಸ್ಕೊಡ್ಬೇಕಣ್ಣ. ಈಗ ಯಾಕಂದ್ರೆ ಪಾಪ ಇವರೆಲ್ಲ ಕೂತು ಒಂದ್ ಕಡೆ ಸೇರಕ್ಕೆ, ಇನ್ನೊಂದಕ್ಕೆ ಒಂದು ಜಾಗ ಬೇಕಲ್ಲ ಇರ್ತವ್ರಿಗೂ ಕೂಡ. ಈಗ 11 ತಿಂಗಳಿಂದ ಇದ್ರು ಇನ್ನೂ 1 ತಿಂಗಳು ಎಕ್ಸ್ಟ್ರಾ ತಗೊಳ್ರಿ, ಆದ್ರೆ ಬೇಗ ಮುಗಿಸ್ಕೊಡ್ರಿ. ಅಂದ್ರೆ ನಿಮಗೆ ಯಾವತ್ತು ಇದೆಲ್ಲ ಕ್ಲಿಯರ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಅಲ್ಲಿಂದ ಆಚೆಗೆ ನೀವು ಇಮಿಡಿಯೇಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ ಆಗಿ ಬೇಗ ಮುಗಿಸ್ಕೊಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತು ನಮಗೆ ಕರೆಸಿ ಇಲ್ಲಿ ಶಂಕುಸ್ಥಾಪನೆ ಇಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಗೌರವಿಸಿದಂಥ ಎಲ್ಲ ಸಮುದಾಯದ ಮುಖಂಡರಿಗೆ
ಮತ್ತು ವಿಶೇಷವಾಗಿ ನಮಗೆ ಮಾತಾಡೋಕ್ಕೆ ಎಲ್ಲ ಸಮುದಾಯ ಮುಖಂಡರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಬಟ್ ವಿಶೇಷವಾಗಿ ಇನ್ನೊಂದು ವಿಚಾರ ನಮ್ಮ ಲೋಕೇಶ್ ಸಾಹೇಬರು ಮಾತಾಡೋವಾಗ ಹೇಳಿದ್ರು, ನಮ್ಮ ಸಮುದಾಯದಲ್ಲಿ ಜಿ.ವೈ. ಕೃಷ್ಣನ್ ಸಾಹೇಬರು, ನಮ್ಮ ಸಮುದಾಯದಲ್ಲಿ ನಮ್ಮ ಸಿ ಮುನ್ಸಾಮಣ್ಣವರು ಇವರೆಲ್ಲ ಕೂಡ ಇದ್ರು. ಇವರು ಸಮುದಾಯವನ್ನ ಮೀರಿ ಬೆಳೆದಿದ್ರು. ಬರೀ ನಿಮ್ಮ ಸಮುದಾಯಕ್ಕೆ ಲೀಡರ್ಗಳಾಗಿರ್ಲಿಲ್ಲ, ಇವರಿಬ್ರು ಕೂಡ ಸಮುದಾಯವನ್ನ ಮೀರಿ ಬೆಳೆದಿದ್ರು. ಬಹುಶಃ ನಮ್ಮ ಮುನ್ಸಾಮಣ್ಣವ್ರ ಹತ್ರ ಓದೋರ ಹತ್ರ ಸಮುದಾಯಕ್ಕೆ ಓದೋರಿಗೆಲ್ಲ ಉದ್ಯೋಗ ಕೊಡಿಸಿದ್ದಾರೆ, ಮೈಸೂರು ಲೈಮ್ಸಲ್ಲಿ ಎಲ್ಲ. ಅವೆಲ್ಲ ಕೂಡ ನಮಗೆಲ್ಲ ಕೂಡ ನೆನಪಿದೆ. ಇವತ್ತಂತ ಒಂದು ಸಮುದಾಯದ ನೀವೆಲ್ಲ ಕೂಡ ಇವತ್ತು ಈ ಸಮುದಾಯ ಭವನ ಇನ್ನೂ ಒಳ್ಳೇದಾಗಬೇಕು, ಇನ್ನೂ ಅನುದಾನ ಕೊಡಿಸ್ಬೇಕು, ನಾವು ಸದಾ ನಿಮ್ಮ ಜೊತೆಗಿರ್ತೀವಿ. ಈಗಾಗಲೇ ಗೋಪಾಲಣ್ಣವ್ರು ಹೇಳಿದ್ರಲ್ಲ, ಮುಳಬಾಗಿಲಿನಲ್ಲಿ ಯಾವ ರೀತಿ ನಮ್ಮ ಸಮುದಾಯಕ್ಕೆ ಸ್ಪಂದಿಸಿದ್ರು ಅಂತ. ನಿಮಗೆ ಗೊತ್ತಿಲ್ಲ, ಅವೆಲ್ಲ ಬಿಡಿಸಿ ಹೇಳ್ಬಿಟ್ರೆ ಇವತ್ತು ಮಂಜುನಾಥ್ ಅವರು ಇಲ್ಲಿ ಶಾಸಕರೆಲ್ಲ ಮಂತ್ರಿ ಆಗಿರ್ಬೇಕಾಗಿತ್ತು. ಅಲ್ಲೆಲ್ಲ ಇಲ್ಲಿ ಹೇಳ್ತೀನಿ, ಅದು ಕತೆ ದೊಡ್ಡ ಕತೆ ಇದೆ. ಇವತ್ತು ಮಂತ್ರಿ ಆಗ್ಬೇಕಿತ್ತು. ಇವರು ನಮ್ಮ ಮಾಧ್ಯಮದವರು ಇದ್ದಾರೆ, ಇವ್ರು ಹಠ ಹಿಡಿದು ಟಿಕೆಟ್ ಕೊಡಿಸಿದ್ರಿಂದ ಇವ್ರು ಮಂತ್ರಿ ಸ್ಥಾನ ತಪ್ಪೋಯ್ತು. ನಿಮಗೆ ಗೊತ್ತಿಲ್ಲ, ಅವೆಲ್ಲ ಸೀಕ್ರೆಟ್ಸ್. ಹೆಚ್ಚಿಗೆ ಹೇಳೋದಿಲ್ಲ, ಹೆಚ್ಚಿಗೆ ಅದನ್ನು ಬಿಡಿಸಿ ಹೇಳಕ್ಕಾಗಲ್ಲ. ನಾವೊಂದು ಪಕ್ಷದ ಚೌಕಟ್ಟಿನಲ್ಲೇ ನಾವು ಮಾತಾಡ್ಬೇಕಾಗ್ತದೆ. ಹಂಗಾಗಿ ಎಷ್ಟು ತ್ಯಾಗ ಮಾಡಿದ್ರೆ ನೀವು ಅರ್ಥ ಮಾಡ್ಕೊಂಬಿಡಿ. ಇನ್ನು ಉಳಿದಿದ್ದನ್ನು ನಾನು ಹೇಳಕ್ ಹೋಗೋದಿಲ್ಲ.